ಧಾರವಾಡ ನಗರದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಪ್ರಹ್ಲಾದ್ ಜೋಶಿ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಬೃಹತ್ ಮೆರವಣಿಗೆಯ ಮುಖಾಂತರ. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಸೇರಿ ಪ್ರಮುಖ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಧಾರವಾಡದ ಶಿವಾಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಮೆರವಣಿಗೆ. ಅದಕ್ಕೂ ಮುನ್ನ ಜೋಶಿ ಅವರು ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಹುಬ್ಬಳ್ಳಿಯ ಭವಾನಿ ನಗರದಲ್ಲಿ ಇರತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠ, ನಾಗಶೆಟ್ಟಿಕೊಪ್ಪದ ಹನುಮಂತ ದೇವಸ್ಥಾನ, 3000 ಮಠ, ಸಿದ್ದಾರೂಢ ಮಠ ಎಲ್ಲ ಕಡೆಯಲ್ಲೂ ಕೂಡ ಅವರು ಭೇಟಿ ಕೊಟ್ಟು ನಂತರ ತಮ್ಮ ಉಮೇದುವಾರಿಕೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಭಾಗದ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಸಾಥ್ ನೀಡಿದ್ದಾರೆ. ಎಕ್ಸಿಟ್ ಪೋಲ್ 95% ಎಕ್ಸಿಟ್ ಪೋಲ್ದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸ್ತದಂತ ಬಂದಿದೆ. ಕರ್ನಾಟಕದಲ್ಲಿ ಹೇಳೋದು ನಾನು ಈ ಎಲ್ಲ ಇದರಲ್ಲಿಯೂ ಬಂದಿದೆ. ಒಂದು ಸರ್ವೆದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಬಹುತೇಕ ಅದು ಕಾಂಗ್ರೆಸ್ ಸರ್ವೆನ ಏನೋ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಅಂತ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಒಂದು ಸರ್ವೆಯಲ್ಲಿ ಬಂದಿದೆ. ಬೇರೆ ಬೇರೆ ಸರ್ವೆಗಳಿಗೂ ನಾನು ಏನು ಇಂಡಿಪೆಂಡೆಂಟಾಗಿ ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ಮಾತಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಕನಿಷ್ಠ ಅಂದರೂ 25 ಸ್ಥಾನಗಳನ್ನು ನಾವು ಗೆಲ್ತೀವಿ. ಅಲ್ಲ, ಅವರು ಹೋಸರ್ತೇನೂ ಹಂಗೆ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು 2013ರಿಂದ 18ರಲ್ಲಿ ಅವ್ರದ್ದು ಇತ್ತು, ಅವತ್ತು ಹಿಂಗೆ ವ್ಯಕ್ತಪಡಿಸಿದ್ರು. ನಾನು ಹೇಳೋದು, ಈ ಚುನಾವಣೆ ಆದ ನಂತರ, ಈ ಚುನಾವಣೆಯ ನಂತರ ಇದು 5 ವರ್ಷದ್ದು 2.5 ವರ್ಷದ್ದು ಸರ್ಕಾರ ತೀರ್ಮಾನ ಆಗಿದೆ. ಅಂದರೆ ಹೈಕಮಾಂಡ್ ಇಂಡಿಕೇಶನ್ ಕೊಟ್ಟದ್ದು ಅವರಿಗೆ 1 ವರ್ಷ ನಿಮ್ಗೆ ಹೇಳಿದ್ವಿ, ಲೋಕಸಭಾ ಚುನಾವಣೆ ಆದ ನಂತರ ಕೊಟ್ಟಿರಬಹುದು. ಆದ್ದರಿಂದ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಅವರ ಆಂತರಿಕ ಕಚ್ಚಾಟದಿಂದ ಸಮಸ್ಯೆಗಳಿದ್ದಾವೆ ಅಂತ ನಮಗಿರೋ ಮಾಹಿತಿ. ಬೇರೆ ಏನು ಕಾರಣ ಇಲ್ಲ, ಸಾಕಷ್ಟು ಆಂತರಿಕ ಕಚ್ಚಾಟವ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇವರು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಿ, ಎಕ್ಸಿಟ್ ಪೋಲ್